ಎಸ್ ಹಾಟ್ ಸಿಟಿ ಬೆಂಗಳೂರು ಈಗ ಕೂಲ್ ಕಳೆದ 3-4 ದಿನಗಳಿಂದ ಕೈ ಕೊಟ್ಟಿದ್ದಂತಹ ಮಳೆ. ಬಟ್ ಈಗ ಮತ್ತೆ ಮಳೆ ಬರುತ್ತೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬಿಸಿಲಿಗೆ ಕಂಗೆಟ್ಟಿದ್ದಂತಹ ಸಿಟಿ ಮಂದಿಗೆ ಈಗ ತಂಪೆರೆದಂತಹ ವಾತಾವರಣದ ಛಾಯೆ ಮೂಡ್ತಾ ಇದೆ. ಹಾಟ್ ಸಿಟಿ ಬೆಂಗಳೂರು ಇದೀಗ ಕೂಲ್ ಕಳೆದ 3-4 ದಿನಗಳಿಂದ ಕೈ ಕೊಟ್ಟಿದ್ದಂತಹ ಮಳೆ ಈಗ ಮತ್ತೆ ಮಳೆ ಆಗುತ್ತೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬಿಸಿಲಿಗೆ ಕಂಗೆಟ್ಟಿದ್ದಂತಹ ಸಿಟಿ ಮಂದಿಗೆ ತಂಪೆರೆದ ವರುಣದೇವ. ಇನ್ನು ಸಿಲಿಕಾನ್ ಸಿಟಿಯ ಹಲವೆಡೆ ವರುಣನ ಆರ್ಭಟ ಸಿಕ್ಕಾಪಟ್ಟೆ ಜೋರಾಗಿದೆ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ. ವಿಜಯನಗರ, ಮೆಜೆಸ್ಟಿಕ್, ವಿಧಾನಸೌಧ, ಜಯನಗರ ಇಲ್ಲಿ ಮಳೆಯಾಗಿದೆ ಅನ್ನುವಂತಹ ವಿಚಾರ. ಕಬ್ಬನ್ ಪಾರ್ಕ್, ಮಲ್ಲೇಶ್ವರಂ ಸೇರಿ ಹಲವೆಡೆ ಮಳೆರಾಯ ಥಳಿಯನ್ನು ಎರೆದಿದ್ದಾನೆ ಜನರಿಗೆ. ಕೇವಲ 1 ಗಂಟೆಯ ಮಳೆಗೆ ನದಿಯಂತಾದ ರಸ್ತೆಗಳು. ಕೇವಲ ಒಂದೇ 1 ಗಂಟೆ ಬಂದಿದ್ದು ಮಳೆ. ರಸ್ತೆಯಲ್ಲಿ ನೀರು. ವಾಹನ ಸವಾರರು ಈಗ ಪರದಾಡುವಂತಾಗಿದೆ. ಬೆಂಗಳೂರಿನಲ್ಲಿ ಮುಂದಿನ 3 ದಿನಗಳ ಕಾಲ ಭಾರೀ ಮಳೆಯಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈಗಾಗಲೇ ಹವಾಮಾನ ಇಲಾಖೆಯಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ಸೂಚನೆ ನೀಡಲಾಗಿದೆ. ಹಾಟ್ ಸಿಟಿ ಬೆಂಗಳೂರು ಇದೀಗ ಕೂಲ್ ಸತತ 3 ದಿನಗಳಿಂದ ಮಳೆ ಆಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಂತಹ ಜನರು ಈಗ ಹ್ಯಾಪಿ ಆಗಿದ್ದಾರೆ, ಕೂಲ್ ಮೂಡಲ್ಲಿದ್ದಾರೆ. ಯಾಕಂತಂದರೆ ಕಳೆದ 3 ದಿನಗಳಿಂದ ಮಳೆಯಿಂದ ವಂಚಿತರಾಗಿ ಬಿಸಿಲಿನ ಶಾಖವನ್ನು ಮೈಗೆ ತಾಕಿಸಿಕೊಂಡು ಬೆಂದು ಹೋಗ್ತಾ ಇದ್ದಂತಹ ಬೆಂಗಳೂರಿಗೆ ಈಗ ಮಳೆರಾಯ ಮಳೆಯನ್ನು ಎರೆದು ಸ್ವಲ್ಪ ತಂಪನ್ನು ಮೈಗೆ ಹಚ್ಚಿದ್ದಾನೆ. ಕಬ್ಬನ್ ಪಾರ್ಕು, ಮಲ್ಲೇಶ್ವರಮು, ವಿಧಾನಸೌಧ, ವಿಜಯನಗರ ಹೀಗೆ ಅನೇಕ ಭಾಗಗಳಲ್ಲಿ ಮಳೆ ಅನ್ನುವಂಥದ್ದಾಗಿದೆ. ಸತತ 1 ಗಂಟೆಗಳ ಮಳೆಗೆ ರಸ್ತೆಗಳೆಲ್ಲ ನದಿಯಂತಾಗಿದೆ. ರಸ್ತೆಯಲ್ಲಿ ಲಿಟ್ರಲಿ ಹೆಂಗಿದೆ ಅಂತಂದರೆ ನೀರು. ರಸ್ತೆಯಲ್ಲಿ ಏಕಾಏಕಿಯಾಗಿ ನೀರು ನಿಂತುಬಿಟ್ಟಿದೆ. ವಾಹನ ಸವಾರರು ಈಗ ಪರದಾಡುವಂತಾಗಿದೆ. ಬೆಂಗಳೂರಿನ ಮುಂದಿನ 3 ದಿನಗಳು ಮಳೆಯಿಂದ ಕೂಡಿರುತ್ತೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬಂದಿದೆ. IMD ಇದರ ವರದಿಯನ್ನು ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಆಗಲಿ, ಮಳೆಯಾದರೆ ಒಳ್ಳೆಯದು. ಬೆಂಗಳೂರಿನಲ್ಲಷ್ಟೇ ಅಲ್ಲ, ಬೇರೆ ಪ್ರದೇಶಗಳಲ್ಲಿಯೂ ಕೂಡ ಉತ್ತಮವಾದಂತಹ ಮಳೆಯಾಗಿ ವಾತಾವರಣವೂ ಚೆನ್ನಾಗಿರಬೇಕು, ಬೆಳೆಯೂ ಚೆನ್ನಾಗಿ ಬರಬೇಕು ಅನ್ನೋದೇ ಎಲ್ಲರ ಅಭಿಲಾಷೆ. ಅಂತಹ ಮಳೆಯಿಂದ ಯಾರಿಗೂ ಕೂಡ ಹಾನಿ ಇಲ್ಲ. ವಾತಾವರಣವನ್ನು ಬದಲಿಸುವಂತಹ, ಮನಸ್ಸನ್ನು ತಂಪು ಮಾಡುವಂತಹ, ಮನಸ್ಸಿಗೆ ಮೃದುವನ್ನು ನೀಡುವಂತಹ ಮಳೆ ಯಾವಾಗಲೂ ಕೂಡ ಆರೋಗ್ಯಕರ. ಎಸ್, ವಿಜಯನಗರ, ಮೆಜೆಸ್ಟಿಕ್, ವಿಧಾನಸೌಧ, ಕಬ್ಬನ್ ಪಾರ್ಕು, ಮಲ್ಲೇಶ್ವರಂ ಹೀಗೆ ಬೆಂಗಳೂರಿನ ಹಲವೆಡೆ ನಿರಂತರವಾಗಿ 1 ಗಂಟೆ ಮಳೆಯಾಗಿದೆ. 1 ಗಂಟೆ ಸುರಿದಂತಹ ಮಳೆಗೆ ರಸ್ತೆಗಳಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಾಗಿದೆ. ಬಟ್ ಮಳೆ ಬಂದರೆ ಬೆಂಗಳೂರು ಜನರಿಗೆ ಖುಷಿ. ಮಳೆ ಬಂದರೆ ಬೆಂಗಳೂರು ಜನರಿಗೆ ಖುಷಿ. ಅಂಥ ಮಳೆಯನ್ನು ಈಗ ಜನ ನಿರೀಕ್ಷೆ ಮಾಡ್ತಾಯಿದ್ರು. ಬಟ್ ಮುಂದಿನ 3 ದಿನಗಳ ಕಾಲವೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಮಳೆ ಆಗುತ್ತೆ ಅನ್ನುವಂತಹ ವರದಿಯನ್ನು ಹವಾಮಾನ ಇಲಾಖೆ ನೀಡಿದೆ.